ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತೇವೆ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಸಿಕ್ಕುವಂಥ ಎಲ್ಲ ವಸ್ತುಗಳಿಂದ ಎಲ್ಲ ರೀತಿಯ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು. ಆದರೆ ಈ ರೆಡಿಮೇಡು ಅಂದರೆ ಈ ರೆಡಿಮೇಡನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ನಮಗೆ ಅನೇಕ ರೀತಿಯ ಕಾಯಿಲೆಗಳನ್ನು ಬರ್ತವೆ. ಮೊದಲು ತಿಳಿಸಿದ್ದೀನಿ, ಬೆಳ್ಳುಳ್ಳಿಯಿಂದ ನಾನಾ ರೀತಿಯ ಕಾಯಿಲೆಯನ್ನು ವಾಸಿ ಮಾಡ್ಕೋಬೋದು ಅಂತ. ಆದರೆ ಜ್ಞಾಪಕ ಇಟ್ಕೊಳ್ಳಿ, ಯಾವುದಕ್ಕೆ ನಾವು ಎಷ್ಟೆಷ್ಟು ಯೂಸ್ ಮಾಡಬೇಕು ಅಂತ. ಈ ಮೊಣಕಾಲು ನೋವು ಅಂತಾರೆ. ಮೊಣಕಾಲು ನೋವು ಅಂದಾಗ ಒಂದು 2-3 ಎಸಲನ್ನು ಮಾತ್ರ ಸಣ್ಣ ಸಣ್ಣವು ತೆಗೆದುಕೊಂಡು ಅದು ಚೆನ್ನಾಗಿ ರುಬ್ಬಿ ಈ ಮೊಣಕಾಲಿಗೆ ಅಪ್ಲೈ ಮಾಡಿ. ಈ ಥರ ಪ್ರತಿನಿತ್ಯ ಮಾಡ್ತಾ ಬಂದರೆ ಈ ಅಲಸಿನೆಂಬುದನ್ನು ಒಳಗಡೆ ಹೋಗಿ ಆ ಫ್ಲೂಯಿಡ್ ಅಂತೀವಲ್ಲ ಅದನ್ನು ಇನ್ಕ್ರೀಸ್ ಮಾಡೋ ಶಕ್ತಿ ಅದಕ್ಕಿದೆ. ಮತ್ತು ಪೇಯ್ನ್ ಕಿಲ್ಲರ್ ಇದು. ಅಥವಾ ನಮಗೆ ಸ್ವಲ್ಪ ಉರಿತಾರೆ ಅಂದ್ಕೊಂಡ್ರೆ ಒಂದು 5-6 ಎಸಲನ್ನು ಎತ್ಕೊಂಡು ಅದನ್ನು ಜಜ್ಜಬಾರ್ದು. 1-2 ಸ್ಪೂನು 3 ಸ್ಪೂನು ತೆಂಗಿನ ಎಣ್ಣೆ ಎತ್ಕೊಂಡು ಅದಕ್ಕೆ ಹಾಕಿ ಚೆನ್ನಾಗಿ ಕಾಯಿಸಿ ಒಂದು ಬಟ್ಲಲ್ಲಿ ಹಾಕಿ. ಇದು ಫುಲ್ಲು ಕಪ್ಪು ಬರಬೇಕು. ಈ ಥರ ಕಪ್ಪಗೆ ಬಂದರೆ ಅದನ್ನು ಒಂದೊಂದು ಎತ್ತಿ ಬಿಸಾಕಿ ಆ ಆಯಿಲನ್ನು ನೀವು ಅಪ್ಲೈ ಮಾಡಿ ಮೊಣಕಾಲಿಗೆ. ಇದ್ದಿದ್ದು ಇನ್ನೂ ಒಳ್ಳೆಯದು. ಯಾವ ಉರಿ ಬರಲ್ಲ, ಏನಿರಲ್ಲ. ಅದು ನಮ್ಮ ದೇಹಕ್ಕೆ ಹೋಗಿ ಆ ಮೊಣಕಾಲು ನೋವನ್ನು ವಾಸಿ ಮಾಡೋ ಶಕ್ತಿ ಈ ಒಂದು ಬೆಳ್ಳುಳ್ಳಿಗಿದೆ. ಒಂದೆರಡಲ್ಲ, ಅನೇಕ ಕಾಯಿಲೆಗಳನ್ನು ತೊಲಗಿಸುವ ಶಕ್ತಿ ಈ ಬೆಳ್ಳುಳ್ಳಿಗಿದೆ. ಈ ಬೆಳ್ಳುಳ್ಳಿಯನ್ನು ಮತ್ತೊಂದು ಸತ್ಯ ಅಂತ ಇದ್ದೀನಿ, ಪ್ರತಿನಿತ್ಯ ಒಂದು ಬೆಳ್ಳುಳ್ಳಿ ತಕ್ಕಂತೆ ಬೆಲ್ಲ ಹಾಕ್ಕೊಂಡು ಬೆಳಗ್ಗೆ ಸೇವನೆ ಮಾಡ್ತಾ ಬನ್ನಿ. ಎಷ್ಟೋ ಅನುಕೂಲಗಳಿದೆ ಸ್ನೇಹಿತರೆ. ಕೊಲೆಸ್ಟ್ರಾಲ್ ಹೋಗುತ್ತೆ, BP ಹೋಗುತ್ತೆ, ಹೃದಯಕ್ಕೆ ಒಳ್ಳೆಯದು, ಕ್ಯಾನ್ಸರ್ ಸೆಲ್ಸ್ ಮೇಲೆ ಫೈಟ್ ಮಾಡ್ತದೆ. ಒಂದಲ್ಲ ಎರಡಲ್ಲ, ಅನೇಕ ಕಾಯಿಲೆಗೆ ತಲುಪಿಸುವ ಶಕ್ತಿ ಈ ಒಂದು ಬೆಳ್ಳುಳ್ಳಿಗಿದೆ. ಆದ್ದರಿಂದ ಪ್ರತಿಯೊಬ್ಬರು ಈ ಬೆಳ್ಳುಳ್ಳಿನ ಉಪಯೋಗಿಸ್ಕೊಂಡು ಆ ಕಾಯಿಲೆಗಳನ್ನು ದೂರ ಇಡಿ. ನಮಸ್ಕಾರ. ಇದು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಿ. ನಮಸ್ಕಾರ ಸ್ನೇಹಿತರೆ.